ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ನಿನ್ನೆ ದಿವಸ ನಾವು ಗೋವಿನ ಮಹಿಮೆ, ನಿತ್ಯ ಗೋದಾನ ಮಾಡಿದರೆ ಏನು ಫಲ, ಅದರಿಂದ ಭಗವಂತನೇ ನಮಗೆ ಬಂಧುವಾಗ್ತಾನೆ ಎಂಬ ವಿಷಯವನ್ನೆಲ್ಲ ನಿನ್ನೆ ದಿವಸ ನಾವು ತಿಳಿದಿದ್ದೀವಿ. ಈ ನಿತ್ಯ ಗೋದಾನ ಎಂಬುದು ನಾವು ವೇದಶಾಸ್ತ್ರ ಪುರಾಣವನ್ನ ಓದಿ ತಿಳಿದು ಇನ್ನೊಬ್ಬರಿಗೆ ತಿಳಿಸಿದರೆ ಅದು ನಿತ್ಯ ಗೋದಾನ ಮಾಡಿದಕ್ಕೆ ತುಲ್ಯವಾಗತ್ತೆ ಎಂದು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ರೀತಿಯಲ್ಲೂ ನಾವು ನಿತ್ಯ ಗೋದಾನ ಮಾಡಬಹುದು. ಅದೇನು ಅಂತಂದ್ರೆ, ಗೋವಿನ ಶರೀರದಲ್ಲಿರುವ ಸಕಲ ಭಗವತ್ ರೂಪಗಳ ಚಿಂತನೆಯನ್ನು ಮಾಡಿದರೆ ನಮಗೆ ನಿತ್ಯ ಗೋದಾನ ಮಾಡಿದ ಫಲ ಸಿಗ್ತದೆ. ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಹರಿವಂಶದಲ್ಲಿ ಇದರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಗೋವಿನ ಮುಖದಲ್ಲಿ ಗಂಧರ್ವರಿದ್ದಾರೆ, ನಾಸಿಕೆಗಳಲ್ಲಿ ಅಶ್ವಿನಿ ದೇವತೆ ಸಂಕರ್ಷಣ ರೂಪಿ ಭಗವಂತ ಇದ್ದಾನೆ, ಶೃಂಗಗಳಲ್ಲಿ ಕೊಂಬುಗಳಲ್ಲಿ ಒಂದು ಕೊಂಬಿನಲ್ಲಿ ವಿಷ್ಣು, ಇನ್ನೊಂದು ಕೊಂಬಿನಲ್ಲಿ ರುದ್ರದೇವರಿದ್ದಾರೆ. ಕೊಂಬುಗಳ ಮಧ್ಯದಲ್ಲಿ ರುದ್ರದೇವರು ವಾಸ ಮಾಡುತ್ತಾರೆ. ಕೊಂಬಿನ ತುದಿಯಲ್ಲಿ ಇಂದ್ರದೇವರು ವಾಸ ಮಾಡುತ್ತಾರೆ. ಹೊಟ್ಟೆ ಭಾಗದಲ್ಲಿ ಸುಬ್ರಹ್ಮಣ್ಯ ದೇವರಿದ್ದಾರೆ. ರೋಮಗಳಲ್ಲಿ ಋಷಿಮುನಿಗಳಿದ್ದಾರೆ. ಕಣ್ಣುಗಳಲ್ಲಿ ಸೂರ್ಯಚಂದ್ರರಿದ್ದಾರೆ. ಕೆಚ್ಚಲಲ್ಲಿ ಸಪ್ತ ಸಮುದ್ರ ಮತ್ತು ಗಂಗಾ ಸನ್ನಿಧಾನ ಇದೆ. ಕೆಚ್ಚಲಲ್ಲಿರುವ 4 ಮೊಲೆಗಳಲ್ಲಿ 4 ವೇದಗಳ ಸನ್ನಿಧಾನ ಇದೆ. ಗೋವಿನ ಪೃಷ್ಠಭಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಗೋವಿನ ಶಬ್ದ ಬ್ರಹ್ಮದೇವರನ್ನು ನಮಗೆ ತಿಳಿಸತ್ತೆ. ಗೋವಿನ ನಾಲಿಗೆಯಲ್ಲಿ ಭಾರತೀ ಸರಸ್ವತಿ ದೇವಿ ಇದ್ದಾರೆ. ಗೋವಿನ ಹಲ್ಲುಗಳಲ್ಲಿ ಗರುಡದೇವರು ಇದ್ದಾರೆ. ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ. ಗೋಮೂತ್ರದಲ್ಲಿ ಪಾರ್ವತಿ ದೇವಿ ವಾಸ ಮಾಡುತ್ತಾರೆ. ಈ ರೀತಿಯಲ್ಲಿ ನಾವು ಗೋವಿನ ಶರೀರದಲ್ಲಿರುವ ವಾಸ ಮಾಡುತ್ತಿರುವ ಸಕಲ ಭಗವತ್ ರೂಪಗಳ ಸನ್ನಿಧಾನವನ್ನು ಚಿಂತನೆ ಮಾಡಿ ಗೋವಿನನ್ನು ಸ್ಪರ್ಶ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ನಮಗೆ ಅನಂತ ಪುಣ್ಯ ಇದೆ. ನಿತ್ಯ ಗೋದಾನ ಮಾಡಿದ ಫಲವೂ ಸಿಗ್ತದೆ. ನಾವು ಯಾವಾಗ ಗೋವಿನ ನೋಡಿದಾಗ ಅವಶ್ಯ ಸಿಕ್ಕಾಗ ಗೋಗ್ರಾಸವನ್ನು ಕೊಟ್ಟು ಮತ್ತೆ ಅನುಕೂಲವಿದ್ದಾಗ ಗೋದಾನವನ್ನು ಮಾಡಬೇಕು. ಹಾಗೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಮತ್ತೆ ಈ ಗೋದಾನದಲ್ಲಿ ಒಂದು 5 ರೀತಿಯಲ್ಲಿ ನಾವು ಗೋದಾನ ಮಾಡಬೇಕು. 5 ಟೈಪ್ಸ್ ಇದೆ. ಇದು ನಾವು ಜೀವಂತವಾಗಿ ಇರೋ ವೇಳೆಯೇ ಈ ಗೋದಾನವನ್ನೆಲ್ಲ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಅದು ಹರಿವಂಶದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಉತ್ಕ್ರಾಂತಿ ಗೋದಾನ ಇದು ಯಾಕೆ ಮಾಡಬೇಕು ಅಂದ್ರೆ, ನಮ್ಮ ಅಂತಿಮ ಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಆಗಬೇಕು. ಯಾವ ರೀತಿಯಿಂದಲೂ ಶರೀರ ಉಪಾಧಿಗಳು ಇರಬಾರದು, ಆರೋಗ್ಯವಾಗಿರಬೇಕು. ಅಂತಿಮ ಕಾಲ ಬಹಳ ಸ್ಮೂತ್ ಆಗಿರಬೇಕು. ಆ ಸಮಯದಲ್ಲಿ ಭಗವಂತನ ಸ್ಮರಣೆಯೂ ಇರಬೇಕು ಅಂತ ನಾವು ಇಚ್ಛೆ ಪಟ್ರೆ ನಾವು ಉತ್ಕ್ರಾಂತಿ ಗೋದಾನವನ್ನು ಕೊಡಬೇಕು. ಇನ್ನೊಂದು ಋಣ ವಿಮೋಚನ ಗೋದಾನ. ನಾವು ನಮ್ಮ ಜೀವನದಲ್ಲಿ ಎಲ್ಲರ ಹತ್ರ ಸಾಲ ತಗೊಂಡಿರ್ತೀವಿ, ಕೆಲವ್ರ ಮನೆ ಊಟ ಮಾಡಿರ್ತೀವಿ, ಎಷ್ಟೋ ಸಹಾಯವನ್ನು ಎಲ್ಲರ ಕೈಯಿಂದಲೂ ತಗೊಂಡಿರ್ತೀವಿ. ನಮ್ಮವರಲ್ಲದೆ ಇತರರು ನಮಗೆ ಉಪಕಾರ ಮಾಡಿರ್ತಾರೆ. ರೈತರು ಅಕ್ಕಿ ಬೇಳೆ ಎಲ್ಲ ಬೆಳೆಸಿಕೊಟ್ಟಿದ್ದಾರೆ. ಬಿಸಿನೆಸ್ ಪೀಪಲ್ ನಮಗೆ ಆ ಸಾಧನವನ್ನು ನಮಗೆ ತಲುಪಿಸಿಕೊಟ್ಟಿದ್ದಾರೆ. ಈ ತರ ಎಷ್ಟೋ ಜನಗಳು ನಮ್ಮ ಜೀವನದಲ್ಲಿ ನಮಗೆ ಉಪಕಾರ ಮಾಡಿದ್ದಾರೆ. ಅವರ ಋಣವನ್ನೆಲ್ಲ ತೀರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅದು ತೀರ್ಸ್ಬೇಕು ಅಂತಂದ್ರೆ ನಾವು ಋಣ ವಿಮೋಚನ ಗೋದಾನ ಮಾಡಬೇಕು. ಪಾಪದೇನು ದಾನ. ಇದು ನಾವು ನಮಗೆ ಗೊತ್ತಾಗಿಯೋ ಗೊತ್ತಿಲ್ಲದೇನೋ ಎಷ್ಟೋ ಪಾಪಗಳನ್ನ ಮಾಡಿರ್ತೀವಿ ನಮ್ಮ ಜೀವನದಲ್ಲಿ. ಆ ಪಾಪಗಳೆಲ್ಲ ಕಳೆಯಬೇಕು ಅಂತಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಪರಾಧಗಳನ್ನ ಕ್ಷಮಿಸು ಅಂತ ಬೇಡಿಕೊಂಡು ಪಾಪದೇನು ದಾನವನ್ನು ಮಾಡಬೇಕು. ಮತ್ತೆ ವೈತರಣಿ ಗೋದಾನ. ಇದು 6ನೇ ತಿಂಗಳಲ್ಲಿ ಜೀವಿಯಾದವನು ವೈತರಣಿ ನದಿ ದಾಟಬೇಕಾದರೆ ಈ ಗೋದಾನ ಇದ್ದರೆ ಅವನಿಗೆ ಸುಲಭವಾಗಿ ಆ ವೈತರಣಿ ನದಿಯನ್ನು ದಾಟಕ್ಕಾಗತ್ತೆ. ಆ ರೀತಿಯಲ್ಲಿ ಚಿಂತನೆ ಮಾಡಿ ಈ ದಾನವನ್ನು ಕೊಡಬೇಕು. ಮತ್ತೆ ಮೋಕ್ಷಪ್ರದ ಗೋದಾನ. ಇದೇನು ಅಂತಂದ್ರೆ, ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ದಾರಿ ಇದೆ. ಆ ದಾರಿಯಲ್ಲಿ ನಾವು ಹೋಗ್ಬೇಕು.
ಆ ದಾರಿಯನ್ನು ನಮಗೆ ತೋರಿಸಿಕೊಡುತ್ತೆ. ಅದು ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಏನು? ಮೊದಲೇ ನಮಗೆ ನವವಿಧ ಭಕ್ತಿ ಬರಬೇಕು. ಅದಕ್ಕೆ ಪ್ರಧಾನವಾಗಿರೋದು ಶ್ರವಣ. ಆ ಶ್ರವಣ ಮಾರ್ಗದಲ್ಲಿ ನಮ್ಮನ್ನ ತೊಡಗಿಸಿ ಭಗವಂತನ ಗುಣಗಳನ್ನ ಚಿಂತನೆ ಮಾಡಿಸಿ ನಮಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ನಮಗೆ ಭಗವಂತನ ದರ್ಶನ ಮಾಡಿಸುತ್ತೆ. ಆ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡೋದಕ್ಕೆ ನಾವು ಮೋಕ್ಷಪ್ರದ ಗೋದಾನವನ್ನು ಕೊಡಬೇಕು. ಸೊ ಈ 5 ಗೋದಾನಗಳನ್ನು ನಾವು ನಮ್ಮ ಜೀವನದಲ್ಲಿ ನಾವು ಕೊಟ್ಟಿರಬೇಕು. ಅದಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡಬೇಕು. ಇದರಿಂದ ನಮಗೆ ಎಲ್ಲಾ ಪಾಪಗಳು ದೂರ ಆಗತ್ತೆ, ನಮ್ಮ ಋಣಗಳೆಲ್ಲ ಕ್ಲಿಯರ್ ಆಗತ್ತೆ. ಮತ್ತೆ ನಮ್ಮ ಅಂತ್ಯಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆಯೂ ಸಿಗ್ತದೆ. ಇನ್ನು ಭಗವಂತ ನಾವು ಅಂತ್ಯಕಾಲದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಿ ಭಗವಂತನಲ್ಲಿ ಭಕ್ತಿ ಮಾಡಿ ಮೋಕ್ಷವನ್ನು ಹೊಂದುತ್ತೇವೆ. ಆ ರೀತಿಯಲ್ಲಿ ಇರೋದ್ರಿಂದ ನಾವು ಈ ಗೋದಾನದ ಮಹತ್ವವನ್ನು ತಿಳಿದು ಅದಕ್ಕೆ ತಕ್ಕಂತೆ ನಾವು ನಡೆಯಬೇಕು. ಈ ಕೆಲಸವನ್ನೆಲ್ಲ ಭಗವಂತ ನಮ್ಮಿಂದ ಮಾಡಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತ ಅನುಗ್ರಹ ಮಾಡ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.